ಇದು ನನ್ನ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಆಧಾರದ ಸ್ವಾಗತ. ಮನೆಯಿಂದಲೇ ಸಣ್ಣ ಉಳಿತಾಯ ಇದರ 4 ಸಂಚಿಕೆಯನ್ನ ನೋಡಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ 1 ಹೂಡಿಕೆ 2 ಗಳಿಕೆ ಇದರ ಬಗ್ಗೆ ನೋಡಿದ್ದೀರಿ. ಈಗ ಸಣ್ಣ ಉಳಿತಾಯ ಮತ್ತು ತೆರಿಗೆ ವಿನಾಯಿತಿಯ ಬಗ್ಗೆ ನೋಡೋಣ. ಹೆಚ್ಚು ಸಂಬಳ ಪಡೆಯುವವರು ಸಾಲ ಮಾಡುವುದರಿಂದ ತಪ್ಪಿಸಿಕೊಳ್ಳಬಹುದು ಅಥವಾ ಸಾಲ ಕೊಡುವುದರಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಆದಾಯ ತೆರಿಗೆಯನ್ನು ತಪ್ಪಿಸಿಕೊಳ್ಳಲು ಆಗುವುದೇ ಇಲ್ಲ. ಆದರೆ ಅಂಚೆ ಉಳಿತಾಯ ಯೋಜನೆಗಳಲ್ಲಿ ತೆರಿಗೆ ವಿನಾಯಿತಿಯ ಲಾಭ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ತೆರಿಗೆ ವಿನಾಯಿತಿಯ ಲಾಭವನ್ನ ಅಂಚೆ ಉಳಿತಾಯ ಖಾತೆ ಅಥವಾ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಇದರಿಂದ ಪಡೆದಿದ್ದೀರಿ. ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ 80 TTA ಪ್ರಕಾರ 10,000 ರೂಪಾಯಿವರೆಗಿನ ಎಸ್ಬಿ ಅಕೌಂಟ್ನ ಬಡ್ಡಿಗೆ ತೆರಿಗೆ ವಿನಾಯಿತಿ ಇದೆ. ಇದನ್ನ ಒಂದು ರೀತಿಯಲ್ಲಿ ನೀವು ಪಡೆದುಕೊಳ್ಳಬಹುದು. ಹಾಗೆ 5 year TD ಅಕೌಂಟ್ಗೆ ಸಹ ತೆರಿಗೆ ವಿನಾಯಿತಿಯ ಸೌಲಭ್ಯ ಇದೆ. ಈ 5 year TD ಅಕೌಂಟ್ನಲ್ಲಿ 1 ವರ್ಷ 1,50,000 ರೂಪಾಯಿವರೆಗೆ ಹೂಡಿಕೆ ಮಾಡಿದರೆ ಆದಾಯ ತೆರಿಗೆ ಎಕ್ಸೆಂಪ್ಷನ್ ನಲ್ಲಿ ಈ 1,50,000 ರೂಪಾಯಿ ಆ ವರ್ಷಕ್ಕೆ ವಿನಾಯಿತಿ ಸಿಗುತ್ತದೆ. ಈ 5 year TD ಅಕೌಂಟ್ ಅನ್ನ ಓಪನ್ ಮಾಡಲಿಕ್ಕೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಬೇಕಾಗಿಲ್ಲ. ಮನೆಯಿಂದಲೇ ಉಳಿತಾಯ ಈ ವ್ಯವಸ್ಥೆಯಲ್ಲಿ ಆನ್ಲೈನ್ ನಲ್ಲಿ ಸಹ 5 year TD ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಈಗ 5 year TD ಅಕೌಂಟ್ಗಳನ್ನ ಓಪನ್ ಮಾಡಲಿಕ್ಕೆ ಇರುವಂತಹ ನಿಯಮಗಳು ಏನೆಂದು ತಿಳಿಯೋಣ. TD ಖಾತೆ ತೆರೆಯುವ ನಿಯಮಗಳನ್ನು ನೋಡಿದ್ರಲ್ಲ. ಈಗ ಈ 5 year TD ಅಕೌಂಟ್ಗೆ 7.5% ವಾರ್ಷಿಕ ಬಡ್ಡಿ ಇದೆ. ಒಮ್ಮೆ 1.5 ಲಕ್ಷ ಒಂದು ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿಗಾಗಿ ಇಟ್ಟರೆ ಎಷ್ಟು ಬಡ್ಡಿ ಬರುತ್ತದೆ ಅಂತ ನೋಡೋಣ. ಈ ಟಿಡಿಯಲ್ಲಿ 7.5% ಬಡ್ಡಿಯ ದರದಲ್ಲಿ 57,850 ರೂಪಾಯಿ 5 ವರ್ಷದ ಅವಧಿಗಾಗಿ 5 year ಟಿಡಿಯಲ್ಲಿ ಬಡ್ಡಿ ಬರುತ್ತದೆ. 1 ವರ್ಷಕ್ಕೆ ಅದನ್ನ ವಿಭಾಗಿಸಿದಾಗ 11,570 ರೂಪಾಯಿ ಬಡ್ಡಿ ಬಂದಂತೆ ಆಯಿತು. ಹೀಗೆ 1 ವರ್ಷಕ್ಕೆ 1.5 ಲಕ್ಷ ರೂಪಾಯಿಗಳನ್ನ 5 year ಟಿಡಿಯಲ್ಲಿ ಹಣ ಹೂಡುವುದರಿಂದ ಅಸಲಿಗೆ ಅಂದರೆ 1.5 ಲಕ್ಷ ರೂಪಾಯಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಹ ಸಿಗುತ್ತದೆ. ಅದರ ಜೊತೆಯಲ್ಲಿ ಇಟ್ಟ ಹಣಕ್ಕೆ 11,570 ರೂಪಾಯಿ ವಾರ್ಷಿಕ ಬಡ್ಡಿ ಸಹ ಸಿಗುತ್ತದೆ. ಹಾಗಾಗಿ ಈ ಹೂಡಿಕೆಗೆ 1.5 ಲಕ್ಷ ಅಸಲಿನವರೆಗೆ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ 80C ಪ್ರಕಾರ ತೆರಿಗೆ ವಿನಾಯಿತಿಯೂ ಸಿಗುತ್ತದೆ. ಹಾಗೆ ಅತಿ ಹೆಚ್ಚು ಬಡ್ಡಿ 7.5% ಸಹ ಈ ಖಾತೆಗೆ ದೊರೆಯುತ್ತದೆ. ಈಗ ಮನೆಯಲ್ಲಿಯೇ ಕುಳಿತು ಈ 5 ವರ್ಷದ ಟೈಮ್ ಡೆಪಾಸಿಟ್ ಅಕೌಂಟ್ ಅನ್ನ ಆನ್ಲೈನ್ ನಲ್ಲಿ ಓಪನ್ ಮಾಡುವಂತಹ ವ್ಯವಸ್ಥೆಯನ್ನ ನೋಡೋಣ. ಡ್ಯಾಶ್ ಬೋರ್ಡ್ಗೆ ಹೋಗಿ ಜನರಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ, ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸರ್ವಿಸ್ ರಿಕ್ವೆಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ, ನ್ಯೂ ರಿಕ್ವೆಸ್ಟ್ ಸೆಲೆಕ್ಟ್ ಮಾಡಿ, ನ್ಯೂ ರಿಕ್ವೆಸ್ಟ್ ಓಕೆ ಅನ್ನಿ. ಈಗ ಓಪನ್ ಎ ಟಿಡಿ ಅಕೌಂಟ್ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 5 year, 3 year, 2 year ಮತ್ತು 1 yearಗೆ ಆಪ್ಷನ್ಸ್ಗಳಿದೆ. 5 year ಟಿಡಿ ಅಕೌಂಟ್ ತೆರೆಯುವ ಮುನ್ನ ಎಲ್ಲ ಆಪ್ಷನ್ಸ್ಗಳನ್ನು ಒಮ್ಮೆ ನೋಡಿಕೊಳ್ಳಿ. ನಂತರ ಬರುವ ಮಾಹಿತಿಗಳನ್ನು ತುಂಬಿ
5 ಇಯರ್ ಟಿಡಿಯನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಡೆಬಿಟ್ ಅಕೌಂಟ್ ಸರಿಯಾಗಿದೆಯೇ ನೋಡಿಕೊಳ್ಳಿ. ತುಂಬಿದ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಸಬ್ಮಿಟ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ತೆರಿಗೆ ವಿನಾಯಿತಿಗಾಗಿ ಈ 5 ವರ್ಷದ ಟಿಡಿ ಅಕೌಂಟ್ ಅನ್ನು ಆನ್ಲೈನ್ ನಲ್ಲಿ ಓಪನ್ ಮಾಡುವಂತಹ ವ್ಯವಸ್ಥೆಯನ್ನ ನೋಡಿದ್ದೀರಿ. ಈಗ 1 ವರ್ಷದಲ್ಲಿ 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿಗಾಗಿ 5 ಇಯರ್ ಟಿಡಿಯನ್ನ ಓಪನ್ ಮಾಡಿದರೆ ಪ್ರತಿ ವರ್ಷ ಮುಂದಿನ 4 ವರ್ಷದವರೆಗೆ 1.5 ಲಕ್ಷ ಟಿಡಿಯಲ್ಲಿ ಹೂಡಿಕೆ ಮಾಡಿದರೆ 6ನೇ ವರ್ಷ ತನ್ನಿಂತಾನಾಗಿಯೇ ಮೊದಲ ವರ್ಷದ ಹೂಡಿಕೆ ಮರು ಹೂಡಿಕೆಗೆ ಬರುತ್ತದೆ. ಹೀಗಾಗಿ 6ನೇ ವರ್ಷದಿಂದ ನೀವು ನಿಮ್ಮ ಕೈಯಿಂದ ಹಣ ಹಾಕದೆ ಒಮ್ಮೆ ಹೂಡಿದ ಹಣವನ್ನೇ ಮರು ಹೂಡಿಕೆ ಮಾಡಿ ನಿರಂತರವಾಗಿ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ರಿಯಾಯಿತಿಯನ್ನ ಪಡೆಯಬಹುದು. ಈ ನಿರಂತರ ವ್ಯವಸ್ಥೆಯಲ್ಲಿ ಒಂದು ಕಡೆ ವಾರ್ಷಿಕ ಬಡ್ಡಿ ಬರುತ್ತಾ ಇರುತ್ತದೆ, ಅದರ ಜೊತೆಯಲ್ಲಿ ವಾರ್ಷಿಕ ವಿನಾಯಿತಿಯೂ ಸಹ ದೊರೆಯುತ್ತಾ ಇರುತ್ತದೆ. ಇನ್ನು ಈ 5 ವರ್ಷದ ಟಿಡಿಯಲ್ಲಿ ಬರೀ ಹೆಚ್ಚಿನ ಬಡ್ಡಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಎಟಿಸಿ ನಲ್ಲಿ ರಿಯಾಯಿತಿ ಮಾತ್ರ ಅಲ್ಲ, 5 ವರ್ಷದ ಟಿಡಿಯನ್ನ ನಿಮಗೆ ಅವಶ್ಯಕತೆ ಬಿದ್ದಾಗ ಪ್ಲೆಡ್ಜ್ ಸಹ ಮಾಡಬಹುದು. ಹಾಗಾಗಿ ಪ್ಲೆಡ್ಜ್ ಮಾಡುವ ನಿಯಮಗಳನ್ನ ನೋಡೋಣ. ಫೈವ್ ಇಯರ್ ಟಿಡಿ ಅಕೌಂಟ್ ಅನ್ನ ಪ್ಲೆಡ್ಜ್ ಮಾಡುವ ವಿಧಾನವನ್ನ ನೋಡಿದ್ರಲ್ಲ, ಹಾಗೆ ಈ 5 ಇಯರ್ ಟಿಡಿ ತೆರಿಗೆ ವಿನಾಯಿತಿ ಮತ್ತು ಹೆಚ್ಚಿನ ಬಡ್ಡಿ ಇದಕ್ಕೆ ಮಾತ್ರ ಸೀಮಿತವಾಗಿದೆ. ಇದರ ಜೊತೆಯಲ್ಲಿ 3 ವರ್ಷದ ಟಿಡಿ, 2 ವರ್ಷದ ಟಿಡಿ ಹಾಗೂ 1 ವರ್ಷದ ಟಿಡಿ ಸಹ ಇದೆ. ಆದರೆ ಈ 3 ವರ್ಷದ ಟಿಡಿ, 2 ವರ್ಷದ ಟಿಡಿ ಮತ್ತು 1 ವರ್ಷದ ಟಿಡಿಗೆ ಹೆಚ್ಚಿನ ಆಕರ್ಷಕ ಬಡ್ಡಿ ಇದೆಯೇ ಹೊರತು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದರಲ್ಲಿ ಇರುವುದಿಲ್ಲ. ಹಾಗಾಗಿ ಮೊದಲು 5 ಇಯರ್ ಟಿಡಿ ಅಕೌಂಟ್ ಅನ್ನ ತೆರೆದು ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡೆದು ನಂತರ ಅವಶ್ಯಕತೆ ಬಿದ್ದರೆ 3 ವರ್ಷದ ಟಿಡಿ, 2 ವರ್ಷದ ಟಿಡಿ ಮತ್ತು 1 ವರ್ಷದ ಟಿಡಿಯನ್ನು ಸಹ ಓಪನ್ ಮಾಡಬಹುದು. ಈ ಟಿಡಿಗಳ ಸಾಮಾನ್ಯ ನಿಯಮಗಳನ್ನು ನೋಡೋಣ. ಟಿಡಿ, 2 ಇಯರ್ ಟಿಡಿ ಮತ್ತು 1 ಇಯರ್ ಟಿಡಿಯ ಸಾಮಾನ್ಯ ನಿಯಮಗಳನ್ನು ನೋಡಿದ್ರಲ್ಲ, ಈ ಖಾತೆಗಳನ್ನು ಸಹ ಆನ್ಲೈನ್ ನಲ್ಲಿ ಮನೆಯಲ್ಲಿಯೇ ಕುಳಿತು ತೆರೆಯಬಹುದು. ಈ ಸಂಚಿಕೆಯಲ್ಲಿ 5 ಇಯರ್ ಟಿಡಿ ಅಕೌಂಟ್ನಿಂದ ಆಗುವಂತಹ ಲಾಭಗಳು, ಹೆಚ್ಚಿನ ಬಡ್ಡಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದರ ಬಗ್ಗೆ ನೋಡಿದಿರಿ. ಅದರ ಜೊತೆಯಲ್ಲಿ 3 ಇಯರ್ ಟಿಡಿ, 2 ಇಯರ್ ಟಿಡಿ ಮತ್ತು 1 ಇಯರ್ ಟಿಡಿ ಇದನ್ನೂ ಸಹ ಆನ್ಲೈನ್ ನಲ್ಲಿ ಓಪನ್ ಮಾಡುವಂತಹ ವ್ಯವಸ್ಥೆಯನ್ನ ನೋಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ಇಂತಹ ವಿಷಯಗಳನ್ನು ಇತರರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.